ಈ ವಿಡಿಯೋದಲ್ಲಿ ನಾನು ನಿಮಗೆ ಟಿ ಇ ಟಿ 2024ರ ಫೈನಲ್ ಕೀ ಆನ್ಸರ್ಸ್ಗೆ ಏನು ಕೊಟ್ಟಿರ್ತಾರೆ ಅದರ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಪ್ರಶ್ನೆ ಪತ್ರಿಕೆ ಸಮೇತ 4 ಉತ್ತರಗಳ ವಿವರಣೆಯೊಂದಿಗೆ ನಾನು ನಿಮಗೆ ಇಲ್ಲೇ ಕೊಡ್ತಾಯಿದ್ದೀನಿ. ಸ್ಪೆಷಲಿ ಕನ್ನಡ ವಿಭಾಗಕ್ಕೆ ಸಂಬಂಧಿಸಿದಂತೆ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಿಸಿದಂತೆ ನಾನು ಇಲ್ಲಿ ವಿವರಣೆಯನ್ನು ಮಾಡ್ತೀನಿ. ನೆಕ್ಸ್ಟು ಇಂಗ್ಲೀಷ್ ಮತ್ತು ಸೋಷಲ್ ಸೈನ್ಸ್ ಮತ್ತು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಮತ್ತು ಪೇಪರ್ 1 ಪೇಪರ್ 2 ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂಥ ಟಿ ಇ ಟಿ ವಿಷಯಗಳನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಪ್ಲಸ್ ಪ್ರಶ್ನೆ ಪತ್ರಿಕೆ ಪ್ಲಸ್ ಉತ್ತರ ಪತ್ರಿಕೆಗಳ ಸಮೇತ ವಿವರಣೆಯನ್ನು ಮಾಡ್ತೀನಿ. ಚಾನಲ್ಗೆ ಹೊಸಬರಾಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಪ್ರಾರಂಭ ಮಾಡೋಣ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಒಂದು ಪ್ಯಾರಾಗ್ರಾಫ್ ಇದೆ, ಅದರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನು ಕೇಳಿದ್ದಾರೆ ನೋಡಿ. ಅಮೇರಿಕಾದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆಯಾದರು? ಇಲ್ಲಿ ಆಪ್ಷನ್ಸ್ ಇದೆ ನೋಡಿ. ಬ್ರೆಡ್ಡು, ಗೋಧಿ, ಭತ್ತ, ಜೊಂಡು. ಇಲ್ಲಿ ಆಪ್ಷನ್ ನಂಬರ್ ಒಂದು ಸೆಕೆಂಡ್ ನೋಡ್ರಿ, ಇಲ್ಲಿದೆ ನೋಡಿ. ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು. ಸೊ ಆಪ್ಷನ್ ನಂಬರ್ 3 ಭತ್ತ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಎರಡನೇ ನೋಡಿ. ಮೇದರ ಬುಟ್ಟಿಗಳಿಗೆ ಇಲ್ಲಿ ತುಂಬ ಬೇಡಿಕೆ. ಎಲ್ಲಿ ನೋಡ್ರಿ ಅದು ಆಪ್ಷನ್ಸ್: ಅಮೇರಿಕಾದ ಉತ್ತರ ಕರೋಲಿನಾ, ಆಫ್ರಿಕಾದ ದಕ್ಷಿಣ ಕರೋಲಿನಾ, ಅಮೇರಿಕಾದ ದಕ್ಷಿಣ ಕರೋಲಿನಾ, ಆಫ್ರಿಕಾದ ಉತ್ತರ ಕರೋಲಿನಾ. ಇಲ್ಲಿ ಆಪ್ಷನ್ ನಂಬರ್ ಇಲ್ಲಿದೆ ನೋಡಿ. ಅಮೇರಿಕಾದ ದಕ್ಷಿಣ ಕರೋಲಿನಾದಲ್ಲಿ ಮೇದರ ಬುಟ್ಟಿಗಳಿಗೆ ತುಂಬ ಬೇಡಿಕೆ. ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಅಮೇರಿಕಾದ ದಕ್ಷಿಣ ಕರೋಲಿನಾ ಈಸ್ ದ ರೈಟ್ ಆನ್ಸರ್. ಇನ್ನು ಮೂರನೇ ಪ್ರಶ್ನೆ ನೋಡಿ. ಇವು ಅಮೇರಿಕಾದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿವೆ. ಬಯಲು ಮಾರುಕಟ್ಟೆಗಳು, ಕರಕುಶಲ ವಸ್ತುಗಳು, ಮೇದರ ಬುಟ್ಟಿಗಳು, ಕಲಾತ್ಮಕ ಬುಟ್ಟಿಗಳು. ಇಲ್ಲಿದೆ ನೋಡಿ ಆನ್ಸರು. ಇವರ ಬಯಲು ಮಾರುಕಟ್ಟೆಗಳು ನಮ್ಮ ಸಂತೆಗಳನ್ನು ಹೋಲುತ್ತವೆ. ಅಮೇರಿಕಾದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿವೆ. ಯಾವುವು? ಬಯಲು ಮಾರುಕಟ್ಟೆಗಳು ಈಸ್ ದ ರೈಟ್ ಆನ್ಸರ್. ಇದು ನಾಲ್ಕನೇದು ಹೋಗೋಣ. ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿರಿ ಅಂತ ಇದೆ. ಇಲ್ಲಿ ಆಪ್ಷನ್ ನಂಬರ್ ನೋಡಿ, ಓದ್ಕೊಳ್ಳಿ. ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್. ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಎಣಿಕೆಯಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈ ಬಿಡಲಿಲ್ಲ. ಇದು ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ನೋಡೋಣ. ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನು ಈ ವಸ್ತುಗಳನ್ನು ಉಪಯೋಗಿಸಿಕೊಂಡು ಹೆಣೆಯುತ್ತಿದ್ದರು. ಇಲ್ಲಿ ಆಪ್ಷನ್ ನಂಬರ್ ನೋಡಿ, ಓದ್ಕೊಳ್ಳಿ. ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡು. ಸೊ ಇನ್ನು 6ನೇದಕ್ಕೆ ಹೋಗೋಣ. ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಹೊಗಿಸಿ ಬುಟ್ಟಿ ಹೆಣೆಯುವುದಿಲ್ಲ. ಇಲ್ಲಿ ಇವರು ಎಂಬ ಪದವು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಇವರು ಅನ್ನೋದು ಏನಾಗ್ತೈತಿ? ಸರ್ವನಾಮ ಅಂತ ಆಗ್ತೈತಿ. ಯಾಕಂದ್ರೆ ಒಂದು ವ್ಯಕ್ತಿಗಳ ಹೆಸರಿನ ಬದಲಾಗಿ ಅಥವಾ ವ್ಯಕ್ತಿಗಳ ಹೆಸರುಗಳ ಬದಲಾಗಿ ಉಪಯೋಗಿಸಲ್ಪಡುವ ಪದಗಳನ್ನು ನಾವೇನಂತೇವಿ? ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ಇವರು ಅನ್ನೋದು ಸರ್ವನಾಮ ಆಗುತ್ತೆ. ಇನ್ನು ಸರ್ವನಾಮಗಳ ಇಂಗ್ಲೀಷ್ನಲ್ಲಿ ಅದಕ್ಕೆ ಪ್ರನೌನ್ ಅಂತ ಅಂತಾರೆ. ಎಕ್ಸಾಂಪಲು: ಹಿ, ಶಿ, ಇಟ್, ಯು, ಐ, ನಾನು, ನೀನು, ಅವನು, ಅವಳು, ಅದು, ಇದು ಅಂತ ಹೆಸರುಗಳ ಬದಲಾಗಿ ಏನು ಯೂಸ್ ಮಾಡ್ತೀವಿ ನಾವು, ಅದನ್ನು ಸರ್ವನಾಮ ಅಂತ ಅಂತೀವಿ. ಇನ್ನು ಕ್ರಿಯಾಪದಕ್ಕೆ ಇದು ಆನ್ಸರ್ ಸರ್ವನಾಮ ಅಂತೂ ಆಯಿತು. ಇನ್ನು 3 ಆಪ್ಷನ್ಸ್ಗಳ ವಿವರಣೆ ನೋಡಿರಿ. ಕೃದಂತ ಅಂದರೆ ಇದೊಂದು ಅವ್ಯಯ ಫ್ರೆಂಡ್ಸ್. ಇದೊಂದು ಮೂಲ ಧಾತು ರೂಪಗಳಿಗೆ ಕೃತ್ ಪ್ರತ್ಯಯಗಳನ್ನು ಸೇರಿ ಕೃದಂತಗಳಂತ ಅನ್ನಿಸ್ತಾವು. ಸೊ ಅದರಲ್ಲಿ ದ ಮತ್ತು ವ ಮತ್ತು ಇನ್ನೊಂದು ಬರ್ತೈತಿ ಹೂವ ಅಂತೇಳಿ. ಫಾರ್ ಎಕ್ಸಾಂಪಲ್, ಹೋಗು ಪ್ಲಸ್ ದ ಏನಾಗ್ತೈತಿ? ಹೋಗದ ಆಗ್ತೈತಿ. ಆಮೇಲೆ ಹೋಗು ಪ್ಲಸ್ ವ ಹೋಗುವ ಆಗತ್ತೆ. ಆಮೇಲೆ ಮಾಡು ಪ್ಲಸ್ ವ ಮಾಡುವ ಆಗತ್ತೆ. ಬರೆ ಪ್ಲಸ್ ವ ಬರೆಯುವ ಅಂತ ಆಗುತ್ತೆ. ಇವಕ್ಕೇನಂತವು? ಕೃದಂತ ಅಂತ ಅಂತೇವಿ. ಕೃದಂತ ಅವ್ಯಯಗಳು ಅಂತ ಅಂತೇವಿ. ಇನ್ನು ನೆಕ್ಸ್ಟ್ 2ನೇ ನೋಡ್ರಿ. ತದ್ದಿದ್ದ ಅಂತ ಅವ್ಯಯನ ಅಂತ ಅಂತಾರೆ ಕೂಡ. ಇದಕ್ಕೂ ಇದೊಂದು ರೀತಿಯ ಅವ್ಯಯ. ಸೊ ಯಾವ ರೀತಿ ಅಂದರೆ ನೋಡ್ರಿ, ಕ್ಷೌರ ಪ್ಲಸ್ ಇಕ ಕ್ಷೌರಿಕ ಅಂತ ಆಗುತ್ತೆ. ಇನ್ನು ದೊಡ್ಡತನ
ಎಕ್ಸಾಂಪಲ್ ನೋಡಿ, ದೊಡ್ಡವನ ಪ್ಲಸ್ ತನ ದೊಡ್ಡತನ. ಆಮೇಲೆ ಇದರಲ್ಲಿ ಅವನಿಗಿಂತ ಏನಿದೆ, ಅವನ ಪ್ಲಸ್ ಗಿಂತ ಅವನಿಗಿಂತ. ಸೊ ಇವುಗಳನ್ನು ಏನಂತೀವಿ, ತದ್ದಿದ್ದಂಥ ಅವ್ಯಯಗಳಂತೀವಿ, ಇವು ಕೃದಂಥ ಅವ್ಯಯಗಳು. ಇನ್ನು ಮೂರನೇದಂತೂ ಕ್ರಿಯಾಪದ. ಕೆಲಸಗಳ ಬಗ್ಗೆ ತಿಳಿಸುವಂತಹ ಪದಗಳನ್ನು ನಾವು ಕ್ರಿಯಾಪದಗಳು ಅಂತ ಅಂತೀವಿ. ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ. ಫಾರ್ ಎಕ್ಸಾಂಪಲ್ ಹೋಗು, ಈಗ ನಾನು ಹೇಳ್ತಾ ಇದ್ದೀನಿ ಹೇಳು. ಕಲಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ಕಲಿಸು. ಕಲಿತಾ ಇದ್ದೀರಿ ಅಂತಂದ್ರೆ ಕಲಿ. ಸೊ ಕೆಲಸವನ್ನು ಸೂಚಿಸುವ ಶಬ್ದಗಳನ್ನಂತೀವಿ ನಾವು ಕ್ರಿಯಾಪದಗಳನ್ನ ಅಂತ ಅಂತೀವಿ. ನೆಕ್ಸ್ಟ್ ಹೋಗೋಣ. 7ನೇ ನೋಡ್ರಿ, ಚಾನಲ್ಗೆ ಹೊಸಬರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣ ಏನು? ಇಲ್ಲಿ ಓದ್ಕೊಂಡು ನೀವು ಅರ್ಥ ಮಾಡ್ಕೋಬೇಕು. ಸೊ ಈಸಿ ಇರುತ್ತೆ, ಸ್ವಲ್ಪ ಕರೆಕ್ಟಾಗಿ ಓದಬೇಕು. ಈ ಅಂಥ ಕ್ವಶನ್ಗಳನ್ನು ಬಿಡಲೇಬಾರ್ದು. ಅಲ್ಲೇ ಕ್ವಶನ್ ಅಲ್ಲೇ ಆನ್ಸರ್ ಇರೋದನ್ನು ಬಿಡಲಿಕ್ಕೆ ಹೋಗಬಾರ್ದು. ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಇದು 1 ಮತ್ತು 2 ಸರಿಯಾಗಿವೆ. 1 ಮತ್ತು 2 ಸರಿಯಾಗಿ. ಏನು, ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು ಮತ್ತು ಬ್ರೆಡ್ ಪ್ರಧಾನ ಆಹಾರವಾಗಿದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು. ಇದು 3ನೇದ್ದು ತಪ್ಪಾಗಿದೆ. ಸೊ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. 1 ಮತ್ತು 2 ಸರಿಯಾಗಿವೆ. ನೆಕ್ಸ್ಟ್ ಹೋಗೋಣ. ವ್ಯಾಕರಣ ಅಂಶಕ್ಕೆ ಸಂಬಂಧಿಸಿದ ನೋಡ್ರಿ, 3ನೇದ್ದು. ಇದು 8ನೇದು. ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ತರುವಾಯ ಅನ್ನೋದು ಇಲ್ಲಿ ನೋಡಿ ಫ್ರೆಂಡ್ಸ್, ಅವತರಣಾರ್ಥಕಾವ್ಯ, ಕ್ರಿಯಾರ್ಥಕಾವ್ಯ, ಸಂಬಂಧಾರ್ಥಕಾವ್ಯ ಮತ್ತು ಸಾಮಾನ್ಯಾರ್ಥಕಾವ್ಯ ಅಂತ ಇವೆ. ಸೊ ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್, ಸಾಮಾನ್ಯಾರ್ಥಕಾವ್ಯ. ಓಕೆ, ಆನ್ಸರ್ ಅಂತೂ 4th ಗೊತ್ತಾಯ್ತು ಫ್ರೆಂಡ್ಸ್ ನಿಮಗೆ. ಸೊ ಇಲ್ಲಿ ಯಾವುದು ಬರ್ತಂದರೆ ಬೇಗನೆ, ತಟ್ಟನೆ, ಇವೆಲ್ಲ ತರುವಾಯದಲ್ಲೇ. ಅತ್ತ, ಬೆಳ್ಳಗೆ, ಒಡನೆ, ಇವೆಲ್ಲ ಸಾಮಾನ್ಯ ಅರ್ಥಕಾವ್ಯದಲ್ಲಿ ಬರ್ತವೆ. ಇನ್ನು ಅವತರಣಾರ್ಥಕಾವ್ಯ ಅಂತಂದರೆ ನಾನೇ ಆ ಕೆಲಸವನ್ನು ಮಾಡಿದೆ, ಅವಳೇ ಬರಲಿ, ಅವನೇ ಮಾಡಲಿ, ಇವೆಲ್ಲ ಅವತರಣಾರ್ಥಕ ಅವ್ಯಯದಲ್ಲಿ ಬರ್ತವೆ. ಇನ್ನು ಕ್ರಿಯಾರ್ಥಕಾವ್ಯ, ಕ್ರಿಯೆಯ ಒಂದು ಸ್ಥಾನದಲ್ಲಿ ಅರ್ಥಪೂರ್ಣಗೊಳಿಸುವಂಥ ಒಂದು ಶಬ್ದಗಳು ಬೇಕು, ಸಾಕು, ಉಂಟು, ಬೇಡ, ಅಲ್ಲ, ಇಲ್ಲ, ಇವೆಲ್ಲ ಇದರಲ್ಲಿ ಬರ್ತವೆ, ಕ್ರಿಯಾರ್ಥಕಾವ್ಯದಲ್ಲಿ ಬರ್ತವೆ. ಇನ್ನು ಸಂಬಂಧಕಾರ್ಥಕಾವ್ಯದಲ್ಲಿ ಸಂಬಂಧವನ್ನು ಸೂಚಿಸ್ತವೆ 2 ಪದಗಳು ಅಥವಾ 2 ವಾಕ್ಯಗಳ ಒಳಗೆ. ಎಕ್ಸಾಂಪಲ್, ಅಥವಾ, ಆದರೆ, ಆದ್ದರಿಂದ. ಓಕೆ, ಆರ್, ಬಟ್, ದಟ್ಸ್ ವೈ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ 8ನೇ ಪ್ರಶ್ನೆಗೆ 4ನೇದು ಉತ್ತರ. ನೆಕ್ಸ್ಟ್ ನೋಡೋಣ. ಇಲ್ಲಿ ಪದ್ಯ ಕೊಟ್ಟಿರ್ತಾರೆ, ಪದ್ಯವನ್ನು ಓದ್ಕೊಂಡು ನೀವೇನು ಮಾಡಬೇಕು, ಕ್ವಶನಿಗೆ ಆನ್ಸರ್ ಮಾಡಬೇಕು. ಈಸಿಯಾಗಿರುತ್ತೆ, ತಪ್ಪು ಮಾಡಬಾರ್ದು ಇಲ್ಲಿ. ಓಕೆ, ತಪ್ಪು ಮಾಡೋ ಚಾನ್ಸೇ ಇಲ್ಲ, ತೊಗೋಬಾರ್ದು ಇಲ್ಲಿ. ನೀವು ಬೇರೆ ಗೊತ್ತಿಲ್ಲದೆ ಇರುವಂಥ ಒಂದು ಪ್ರಶ್ನೆಗಳಿಗೆ ನೀವು ತಪ್ಪು ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಈಸಿ, ಅಲ್ಲೇ ಕ್ವಶನ್ ಅಲ್ಲೇ ಆನ್ಸರ್ ಇರುತ್ತೆ. ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಒಂದು ಹುಡುಗನೂ ಕೂಡ ಬರಿಬೋದು, ವಿದ್ಯಾರ್ಥಿ ಕೂಡ ಬರಿಬೋದು. ಅದು ಅಷ್ಟು ಈಸಿಯಾಗಿರುತ್ತೆ. ಸೊ ನೋಡೋಣ ಒಂದೇ ಪ್ರಶ್ನೆ ಏನಿದೆ ಅಂತ. ಮನೇದು ನೋಡಿ ಫ್ರೆಂಡ್ಸ್, ಇಲ್ಲಿ ಕವಿ ಯಾರನ್ನು ಒಂದು ಎಂದು ಹೇಳಿದ್ದಾರೆ. ಇಲ್ಲಿ ನೋಡಿ, ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ನಾವು, ನೀವು, ಅವರು, ಇವರು. ಇಲ್ಲಿದೆ ನೋಡಿ, ನಾವು, ನೀವು, ಅವರು, ಇವರು ಒಂದೇ ಅಂತ ಹೇಳಿದಾರಲ್ಲ. ಹಾಂ, ಇನ್ನು 10ನೇ ಪ್ರಶ್ನೆ ಹೋಗೋಣ. ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಕವಿ ಆಶಿಸಿದ್ದಾರೆ. ಇಲ್ಲಿ ನೋಡಿ, ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಭೂಮಿ ತಾಯಿಯ ಕುಡಿಗಳು ಎಂದು ಪಣ ತೊಡಬೇಕು. ಇಲ್ಲಿದೆ ನೋಡಿ, ಭೂಮಿ ತಾಯಿಯ ಕುಡಿಗಳೆಂದು ಪಣವ ತೊಡೀರಿ ಹಿಂದೆ. ಸೊ ಆನ್ಸರ್ ಸಿಕ್ತಲ್ವಾ? ನೆಕ್ಸ್ಟ್ ನೋಡೋಣ. ಸರಿಯಾಗಿ ಓದ್ಕೋಬೇಕು, ಅಂದರೆ ಈಸಿಯಾಗಿ ತಿಳಿಯುತ್ತೆ. ಮೊದಲು ಒಂದು ಸರಿ ಪರ್ಫೆಕ್ಟಾಗಿ ಓದ್ಕೊಳ್ಳಿ, ಆಮೇಲೆ ಈಸಿಯಾಗಿ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್ ನೋಡಿರಿ, 11ನೇದು. ಈ ಪದ್ಯದ ಆಶಯ ಭಾವ ಏನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಯಾವುದು? ನಾವೆಲ್ಲ ಸೋದರರಂತೆ ಬಾಳ್ವೆ ನಡೆಸಬೇಕೆಂಬ ಏಕತಾ ಭಾವವನ್ನು ಈ ಕವನ ಒಳಗೊಂಡಿದೆ. ಪ್ಲಸ್ ಮತ್ತೇನದೆ? ಮಾನವರಾದ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಈ ಕವನ ತಿಳಿಸುತ್ತದೆ. ಇಲ್ಲೇನಿದೆ? ನೆಗೆಟಿವ್ ಇದೆ, ಒಗ್ಗಟ್ಟಾಗಿರಬಾರ್ದು ಅಂತಿದೆ. ಸೊ ಇದು ತಪ್ಪಾಗುತ್ತೆ. ಇದು ಕರೆಕ್ಟು, ಇದು ತಪ್ಪು. ಸೊ ಆನ್ಸರ್ 1 ಮತ್ತು 2 ಸರಿಯಾಗಿವೆ. ನೆಕ್ಸ್ಟ್ ನೋಡೋಣ. 12ನೇ ಪ್ರಶ್ನೆ.
ರಸಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಛಂದೋ ಪ್ರಕಾರಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಕಂದ, ವೃತ್ತ, ತ್ರಿಪದಿ ಮತ್ತು ವಚನ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡೋಣ. ಮೂರನೇದು ನೋಡ್ರಿ, ತೆಂಕಣ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಬಹಳ ಈಸಿ ಕ್ವಶನ್ ಇದು. ಆನ್ಸರ್ ಮಾಡಿ ನೋಡೋ 2 ಸೆಕೆಂಡ್ ಟೈಮ್ ಕೊಡ್ತೀನಿ. 1 2 ಓಕೆ. ಇದು ದಿಕ್ಕುಗಳ ಒಂದು ಹಳೆಗನ್ನಡದ ಹೆಸರುಗಳು ಇಲ್ಲಿ ನಾವು ನೋಡ್ಬೋದು. ಆಪ್ಷನ್ಸು ಏನಿದೆ, 1ನೇದು ಉತ್ತರ, 2ನೇದು ಪೂರ್ವ, 3ನೇದು ಪಶ್ಚಿಮ, 4ನೇದು ದಕ್ಷಿಣ ಇದೆ. ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್, ದಕ್ಷಿಣ. ಇಲ್ಲಿ ಹೆಂಗಿದೆ ನೋಡಿ, ಪೂರ್ವಕ್ಕೆ ಮೂಡಣ ಅಂತ ಅಂತಾರೆ. ಓಕೆ. ಪಶ್ಚಿಮಕ್ಕೆ ಏನಂತಾರೆ ಪಡುವಣ. ಮೂಡಣ ಅಂದ್ರೆ ಸೂರ್ಯ ಮೂಡ್ತಾನಲ್ಲ ಫಸ್ಟಿಗೆ, ಮೂಡಣ ಪೂರ್ವದಲ್ಲಿ, ಮೂಡಣ, ಪಡುವಣ, ತೆಂಕಣ ಅಂದ್ರೆ ದಕ್ಷಿಣ ಇಲ್ಲಿ ಕೊಟ್ಟರ ಆನ್ಸರ್. ಇನ್ನು ಬಡಗಣ ಅಂದ್ರೆ ಉತ್ತರ. ನೀವು ಮೂಡಣ, ಪಡುವಣ, ತೆಂಕಣ, ಬಡಗಣ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅಂತೇಳೋ, ದಕ್ಷಿಣ, ಉತ್ತರ ಆ ರೀತಿ. ಇನ್ನು ನೆಕ್ಸ್ಟ್ ಹೋಗೋಣ. 14ನೇದು, ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಬಹಳ ಈಸಿಯಾಗಿದೆ ಅನ್ನಿಸ್ತಾ ಇದೆ, ಬಟ್ ಸ್ವಲ್ಪ ನೆಗೆಟಿವ್ ಪ್ರಶ್ನೆ ಇದು. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆ ನೋಡ್ಬೇಕು ನೀವು. ತಪ್ಪು ಯಾವುದೈತಿ ಇದರೊಳಗೆ, ಈ 4 ಹೇಳಿಕೆಯಲ್ಲ ಅದು ನೋಡ್ಬೇಕು ನೀವು. ಓಕೆ, ಸರಿಯಾಗಿರೋ ಹೇಳಿಕೆ ಅಲ್ಲ ನೋಡಿರಿ. ಕಂದ ಪದ್ಯ 4 ಸಾಲಿನ ಪದ್ಯವಾಗಿದೆ, ಹೌದು, ಇದು ಕರೆಕ್ಟ್ ಅದು. ತ್ರಿಪದಿ 3 ಸಾಲಿನ ಪದ್ಧತಿ, ಹೌದು, 3 ಅಂದರೆ ತ್ರಿಪದಿ 3 ಸಾಲಿನ ಪದ್ಯವಾಗಿದೆ. ಇನ್ನು ವೃತ್ತಗಳು 4 ಸಾಲಿನ ಪದ್ಯಗಳಾಗಿವೆ, ಹೌದು, ಇದೂ ಕೂಡ ಕರೆಕ್ಟ್ ಆಗಿದೆ. ಇದರಲ್ಲಿ ತಪ್ಪಾಗಿರೋದು ಆಪ್ಷನ್ ನಂಬರ್ 4 ಅಂದರೆ ಇದೇ ಸರಿಯಾದ ಉತ್ತರ. ವಚನವು 8 ಸಾಲಿನ ಪದ್ಯವಾಗಿರುತ್ತದೆ, ಅಲ್ಲ, ವಚನವು ಅದು ಯಾವುದೇ ಒಂದು ಸಾಲುಗಳನ್ನು ಇಷ್ಟೇ ಸಾಲುಗಳು ಇರಬೇಕಂತ ರೂಲ್ ಇಲ್ಲ. 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 8, 10, 9, 12, 15 ಇರ್ಬೋದು, ಇಷ್ಟೇ ಸಾಲಂತಿರಲ್ಲ. ಸೊ ಈ ಹೇಳಿಕೆ ಏನಾಗ್ಯದ, ತಪ್ಪಾಗ್ಯದ ಇಲ್ಲಿ. ಸೊ ಇದು ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. 15ನೇ ಪ್ರಶ್ನೆ. ಎ ಪಟ್ಟಿಯಲ್ಲಿರುವ ಪದಗಳಿಗೆ ಬಿ ಪಟ್ಟಿಯಲ್ಲಿರುವ ಅರ್ಥಗಳನ್ನು ಹೊಂದಿಸಿ ಬರೆದಾಗ ಬರುವ ಸರಿಯಾದ ರೂಪ. ಇಲ್ಲಿ ಹೊಂದಿಸ್ಬೇಕು ನಾವು. ಹೊಂದಿಸಿದ ನಂತರ ಇಲ್ಲಿ ಕಾಂಬಿನೇಷನ್ ಆನ್ಸರ್ ಕೊಟ್ಟಿರ್ತಾನೆ. ಈ ಆನ್ಸರ್ ಒಳಗೆ ನಾವು ಆನ್ಸರನ್ನು ರೈಟ್ ಹಾಕಬೇಕಾಗುತ್ತೆ. ಕೆಲವೊಂದು ಸರಿ ಭಾಳ ಟಫ್ ಆಗುತ್ತಿದ್ದು. ಸೊ ನೋಡಿರಿ, ಒಂದು 2-3 ಬಂದರೆ ಸಾಕು, 2 ಬಂದರೆ ಸಾಕು, ಆರಾಮಾಗಿ ಕ್ಯಾಚ್ ಮಾಡ್ಬೋದು. ಒಂದೇದು ನೋಡಿ, ಇಲ್ಲಿ ನೆತ್ತರು ಅಂದ್ರೇನು, ರಕ್ತ. ನೆತ್ತರು ಹರಿಸಿ ಬಿಡ್ತೀನಿ ಅಂತಾರೆ ನೋಡಿ, ಎಲ್ಲ ಸಂಗೊಳ್ಳಿ ಒಂದು ಹಳೆ ಸಿನಿಮಾಗಳಲ್ಲೆಲ್ಲ ನೆತ್ತರ ಹರಿಸಿ ಬಿಡ್ತೀನಿ, ನೆತ್ತರ ಕುಡಿತೀನಿ ಅಂತಂತಾರೆ. ನೆತ್ತರ ಅಂದ್ರೆ ರಕ್ತ. ಇನ್ನು 2ನೇದು ಚಹರೆ ಅಂದರೆ ಲಕ್ಷಣ. ಚಹರಾ ಪಟ್ಟಿ ಒಂದು ಸರಿ ಇಲ್ಲ ಅಂತಂತಾರೆ ನೋಡಿ, ಹಳಿ ಸ್ವಲ್ಪ ಮುತ್ಯಗಳು, ಈಗ ಒಂದು 60 ದಾಟದವರು ಚಹರಾ ಪಟ್ಟಿ ಸರಿ ಇಲ್ಲ ಒಂದು ಅಂತಂತಾರೆ ನೋಡು. ಸರಿ ಐತಿ, ಸರಿ ಇಲ್ಲ ಅಂತಂದ್ರೆ ಲಕ್ಷಣ ಸರಿ ಐತಿ, ಸರಿ ಇಲ್ಲ ಅಂತಂದಂಗೆ ಅರ್ಥ. ಚಹರೆ ಅಂದರೆ ಲಕ್ಷಣ. ಇನ್ನು ಪಣ ಅಂದರೆ ಪ್ರತಿಜ್ಞೆ. ನಾನು ಈ ಒಂದು TET ಎಕ್ಸಾಮನ್ನು 120+ ಮಾಡೋದಕ್ಕೆ ಪಣ ತೊಟ್ಟಿದ್ದೇನೆ ಅಂದರೆ ಪ್ರತಿಜ್ಞೆ ಮಾಡಿದ್ದೇನೆ ಅಂತ ಅರ್ಥ. ಇನ್ನು 4ನೇದು ನೋಡಿ, ನಾನು ನಿಮ್ಮನ್ನು ಪಾಸ್ ಮಾಡಲು ಪ್ರತಿಜ್ಞೆ ಮಾಡಿದ್ದೇನೆ. ಪಾಸ್ ಮಾಡಲು ನಾನು ಮಾಡಿದ್ದೇನೆ, ಪ್ರತಿಜ್ಞೆ ಮಾಡಿದ್ದೇನೆ ಅಂತಲ್ಲ. ಪ್ರತಿಜ್ಞೆ ಅಂದರೆ ಪಣ ಅಂದರೆ ಪ್ರತಿಜ್ಞೆ. ಇನ್ನು 4ನೇದು ಬಿ ರೈಟ್ ಆನ್ಸರ್. ಬಸೀರು ಅಂದರೆ ಹೊಟ್ಟೆ ಅಂತ ಇಲ್ಲಿ ಅರ್ಥ ಕೊಡುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟು 16ನೇ ಪ್ರಶ್ನೆ ನೋಡೋಣ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯ ಏನು ಅಂತ ಕೊಟ್ಟಿದ್ದಾರೆ. ಈ ವಾಕ್ಯ ಏನಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಸಾಮಾನ್ಯ ವಾಕ್ಯ ಈಸ್ ದ ರೈಟ್ ಆನ್ಸರ್. ಯಾಕಂದರೆ ಎಲ್ಲ ಒಂದು ಪ್ರತಿಯೊಂದು ಏನು ಅಲ್ಪವಿರಾಮ ಬಂದೈತಿ, ಅಲ್ಲಿ ಯಾವುದೇ ಒಂದು ಜೋಡಿಸುವಂಥ ಪದ ಇಲ್ಲ, ಅಥವಾ ಆದ್ದರಿಂದ ಆ ಕಾರಣವಾಗಿ ಇಲ್ಲದೇ ಇರೋದರಿಂದ ಮಿಶ್ರ ವಾಕ್ಯ ಮತ್ತು ಸಂಯೋಜಿತ ವಾಕ್ಯ ಆಗೋದಿಲ್ಲ. ಆಮೇಲೆ ಪ್ರಶ್ನಾರ್ಥಕ ವಾಕ್ಯ ಅಂತೂ ಆಗೋದಿಲ್ಲ. ಅಲ್ಲಿ ಲಾಸ್ಟಿಗೆ ಪ್ರಶ್ನೆ ಅಂತ ಬರಬೇಕು, ಅಥವಾ ಆ ಒಂದು ಏನು ವಾಕ್ಯ ಇದೆ ಪ್ರಶ್ನೆಯನ್ನು ಕೇಳುವಂತಿರಬೇಕು, ಆವಾಗ ಮಾತ್ರ ಪ್ರಶ್ನಾರ್ಥಕ ಆಗುತ್ತೆ. ಸೊ ಇದೆಲ್ಲದರ ಕಾರಣದಿಂದ ಸಾಮಾನ್ಯ ವಾಕ್ಯ ಇದು ಆಗುತ್ತೆ. ನೆಕ್ಸ್ಟ್ ನೋಡಿರಿ 17ನೇದು, ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ
ನೋಡಿರಿ, ಒಂದು ಸೆಕೆಂಡ್ 3 ಸೆಕೆಂಡ್ ಟೈಮ್ ಕೊಡ್ತೀನಿ ನೋಡಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಮೈ ಮುಚ್ಚು ಕಣ್ದರೆ ಕಂಗೆಡು ಎಲ್ಲ ಕ್ರಿಯೆಯನ್ನು ಸೂಚಿಸ್ತವೆ. ಮೈ ಮುಚ್ಚು ಅಂತ ಒಂದು ಕ್ರಿಯೆ ಆಗ್ತೈತಿ. ಕಣ್ಣು ತೆರೆಯೋದು ಮುಚ್ಚೋದು ಒಂದು ಕೆಲಸ ಆಗ್ತೈತಿ. ಕಂಗೆಡು ಕಣ್ಣನ್ನು ಕಂಗೆಡು ಅಂದರೆ ಗಾಬರಿ ಆಗುವುದು ಒಂದು ಕೆಲಸ ಆಗೋದ್ರಿಂದ ಸೊ ಕ್ರಿಯಾ ಸಮಸ್ಯೆಗೆ ಇವು ಉದಾಹರಣೆ ಆಗ್ತವೆ. ಇನ್ನು ಒಂದೇ ಆಪ್ಷನ್ಸ್ ನೋಡಿರಿ, ಹಣೆಗಣ್ಣ, ಮುಕ್ಕಣ್ಣ, ಚಕ್ರಪಾಣಿ. ಹಣೆಗಣ್ಣ ನೋಡಿರಿ, ಹಣೆಯಲ್ಲಿ ಪ್ಲಸ್ ಕಣ್ಣುಳವ ಹಣೆಗಣ್ಣ. ಆಮೇಲೆ ಮುಕ್ಕಣ್ಣ, 3 ಕಣ್ಣುಳವ ಮುಕ್ಕಣ್ಣ. ಇನ್ನು ಪಾಣಿಯಲ್ಲಿ ಚಕ್ರವುಳ್ಳವನು ಚಕ್ರಪಾಣಿ. ಇದು ಬಹುವ್ರೀಹಿ ಸಮಾಸ ಆಗುತ್ತೆ. ಇನ್ನು ಎರಡನೇದು ಇಮ್ಮಾವು, ಮೇಲ್ವಾತು, ಹೊಸಗನ್ನಡ. ಇದು ಕರ್ಮಧಾರಯ ಸಮಾಸ ಆಗುತ್ತೆ. ಆಮೇಲೆ 4ನೇದು ಆಪ್ಷನ್ಸ್ ಏನಾಗುತ್ತೆ, ಆಕಲು, ಈ ಬೆಕ್ಕು, ನೇಯ್ದ ವಸ್ತ್ರ ಇವೇನಾಗುತ್ತವೆ ಗಮಕ ಸಮಾಸ ಆಗುತ್ತವೆ. ಆ ಈ ನೇಯ್ದ ವಸ್ತ್ರ ಸಪ್ರೇಟಾಗಿ ಬಂದು ಅಂತ ತಿಳ್ಕೋ ಶಬ್ದಗಳು ಬಿಟ್ಬಿಟ್ಟು ಬಂದು ಅಂದರೆ ಅವು ಗಮಕ ಸಮಾಸ. ಸೊ ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್. ಆನ್ಸರ್ 3 ಇದು ಆನ್ಸರು, ಬಟ್ ಇದ್ರದ್ದು ಎಕ್ಸ್ಪ್ಲನೇಷನ್ ಆಯಿತು. ಇನ್ನು 18 ನೋಡೋಣ. ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರ ಗಣ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಪ್ರಸ್ತಾರ ಆಗಬೇಕು ಫ್ರೆಂಡ್ಸ್, ಅಂದರೆ ಗೊತ್ತಾಗುತ್ತೆ. ಈಗ ನೋಡಿ ಇಲ್ಲೊಂದು ಏನಿದೆ ನೋಡಿ, ಒಂದು ಸೆಕೆಂಡು. ಓಕೆ, ವೀದ್ ಮುಂದೆ ವಿದ್ಯಾದ ಹಿಂದೆ ವಿ ಅದ. ಸೊ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಏನಾಗಬೇಕು ನಾವು, ಗುರು ಹಾಕಬೇಕು. ಆಮೇಲೆ ಈ ಒಂದು ಒತ್ತಕ್ಷರ ಐತಿ, ಇದರಿಂದನೂ ಕೂಡ ಅರ್ಕಾರ ಅದ, ಇದರಿಂದನೂ ಕೂಡ ನಾವು ಗುರು ಹಾಕಬೇಕು. ಆಮೇಲೆ ಇದು ಋಷಸ್ವರ ಇದರಲ್ಲಿ ಇರೋದ್ರಿಂದ ಇಲ್ಲಿ ಲಘು ಹಾಕಬೇಕು. ಸೊ 2 ಗುರು 1 ಲಘು ಈ ಥರ ಬಂದರೆ ಇದಕ್ಕೇನಂತೆ ನಾವು ತಗಣ. ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಇನ್ನು ನಗಣ ಯಾವ ರೀತಿ ಇರುತ್ತಂದರೆ, ಸೊ ಈ ರೀತಿ ನೋಡಿ, ನಗಣ 3 ಯುಗಳು ಅಂದರೆ 3 ಲಘುಗಳು ಬರ್ತಾವೆ. ಸಗಣದಲ್ಲಿ 2 ಲಘು 1 ಗುರು ಈ ರೀತಿಯಾಗಿರುತ್ತೆ. ಮಗಣದಾಗ 3 ಗುರುಗಳು ಬರ್ತಾವೆ. ಅದೊಂದು ಇದು ಐತಿ ನಿಮ್ಮದು ಕೋಡ್ ವರ್ಡ್, ಒಂದು ಹೆಸರೇ ಇದೆ, ಯಮತ ರಾಜ ಭಾನ ಸಲಗಂ ಅಂತ ಒಂದು ಸೂತ್ರ ಅದ. ಏನು, ಯಮತ ರಾಜ ಭಾನ ಸಲಗಂ ಅದನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು, ಈಸಿಯಾಗಿ ಗಣಗಳನ್ನು ಹಾಕ್ಬೋದು. ಅದೊಂದು ನೆನಪಿಟ್ಕೋಬೇಕು, ಅದೊಂದು ಸೂತ್ರ. ಓಕೆ, ನೆಕ್ಸ್ಟ್ ನೋಡೋಣ. ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಸ್ಯಾನಿಟರಿ ಅನ್ನೋದು ನೋಡಿ ಫ್ರೆಂಡ್ಸ್, ಇಂಗ್ಲೀಷ್ ಭಾಷೆಯ ಒಂದು ಪದ ಆಗಿದ್ದು ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ಬಂದದ್ದು. ಸ್ಯಾನಿಟರಿ ಪ್ಯಾಡ್ಸ್ ಅಂತೇವಿ, ನ್ಯಾಪ್ಕಿನ್ಸ್ ಅಂತೇವೆ ನೋಡ್ರಿ. ಸೊ ಮೆಡಿಕಲಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಸ್ಯಾನಿಟರಿ ಅನ್ನೋದು ಇಂಗ್ಲೀಷ್ ಪದವಾಗಿದೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎರಡನೇದು ಪರ್ಷಿಯನ್ದಿಂದ ದಾಸ್ತಾನು ಅಂತ ಬಂದಿದೆ, ತಕರಾರು ಅಂತ ಬಂದಿದೆ. ಪರ್ಷಿಯನ್ದಿಂದ ನಮ್ಮ ಕರ್ನಾಟಕಕ್ಕೆ ಖಾತೆದಾರ, ಜಾಹೀರಾತು, ತಾಕೀತು ಇವೆಲ್ಲ ಪರ್ಷಿಯನ್ದಿಂದ ಬಂದಿವೆ. ಇನ್ನು ನೆಕ್ಸ್ಟು ಹಿಂದೂಸ್ತಾನಿ ಒಂದು ಪದಗಳಿಂದ ಬಂದಿರೋ ಎಕ್ಸಾಂಪಲು ಅರ್ಜಿ ಅಂತ ಇದೆ, ಕಚೇರಿ ಅಂತಿದೆ, ರೈತ, ಸಲಾಮು, ಕಾನೂನು, ಜಮೀನು, ಭರವಸೆ, ಮುಜರಾಯಿ, ರಿವಾಜು, ಲಕೋಟೆ ಇವೆಲ್ಲ ಹಿಂದೂಸ್ತಾನಿಯಿಂದ ಬಂದಿರೋಂಥ ಪದಗಳು. ನೆಕ್ಸ್ಟ್ ಹೋಗೋಣ. 20ನೇ ನೋಡ್ರಿ. ಎಳಗಿಳಿಗಳ ಬಳಗಗಳನ್ನು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಇದು ಈ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ನೃತ್ಯಾನುಪ್ರಾಸ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಏನಾಗ್ತದೆ, ವ್ಯಂಜನಗಳು ಪುನಃ ಬರ್ತಾವೆ. ಇಲ್ಲಿ ನೋಡ್ರಿ, ಳ ಬಂದೈತಿ, ಗಿ, ಳಿ, ಗಳ, ಮತ್ತಳ, ಗ, ಳ, 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 ನ, ಳಿ ಇವು ಮತ್ತಳ, ಳೆ, ಳ, ಳ, ಸಿ ಇವೇನ ಮೇಲಿಂದ ಮೇಲೆ ಬರೋದ್ರಿಂದ ಇವಕ್ಕೇನಂತೆ ನಾವು ನೃತ್ಯಾನುಪ್ರಾಸ. ಇವೆರಡೂ ಚೇಕಾನುಪ್ರಾಸ ಮತ್ತು ನೃತ್ಯಾನುಪ್ರಾಸ ಶಬ್ದ ಅಲಂಕಾರದಲ್ಲೇ ಬರ್ತಾವೆ. ಅಲಂಕಾರದೊಳಗೆ ಶಬ್ದ ಅಲಂಕಾರದಾಗ ಇವೆರಡು ಬರ್ತಾವೆ. ಇದು ಈ ರೀತಿ ನೃತ್ಯಾನುಪ್ರಾಸ ಆಯಿತು. ಇನ್ನು ಚೇಕಾನುಪ್ರಾಸ ಯಾವ ರೀತಿ ಬರುತ್ತಂದ್ರೆ, ಒಂದು 2 ಅಕ್ಷರದ ಒಂದು ಶಬ್ದ ಏನಿರ್ತೈತಿ, 2 ಅಕ್ಷರದ ಒಂದು ವ್ಯಂಜನ ಶಬ್ದ ರಿಪೀಟ್ ಆಗ್ತಿರ್ತೈತಿ ಜಾಸ್ತಿ. ಫಾರ್ ಎಕ್ಸಾಂಪಲ್ ಏನು, ಪದ್ಮಗಂಧಿಯ, ಪದ್ಮವದನೆಯ, ಪದ್ಮ ಸದ್ಮ, ಪದ್ಮಕರ ಈ ರೀತಿಯಾಗಿ ಏನು ಪದ್ಮತ್ ಏನು 2-3 ಸರಿ ಬಂತಲ್ಲ ಒಂದು ಶಬ್ದ 2 ಅಕ್ಷರದ್ದು, ಅದು ಅವಾಗ ಅದಕ್ಕೇನಂತೇವಿ ಚೇಕಾನುಪ್ರಾಸ ಅಂತೇವಿ. ಸೊ ನೆಕ್ಸ್ಟು ಇಲ್ಲಿ ನೋಡಿರಿ, ಉಪಮಾಲಂಕಾರ ಹೆಂಗಿರ್ತವೆ ಅಂದ್ರೆ, 2 ವಸ್ತುಗಳು ಇರ್ತಾವೆ, ಅದನ್ನು ಪರಸ್ಪರ ಹೋಲಿಕೆಯನ್ನು ವರ್ಣಿಸುವುದೇ ಉಪಮಾಲಂಕಾರ. ಎಕ್ಸಾಂಪಲ್ ನೋಡಿರಿ, ಅಳುವ ಕಂದನ ತುಟಿಯು ಹವಳದ ಕೂಡಿಯಂಗ. ಅಳುವ ಕಂದನ ತುಟಿಯಲ್ಲಿ ಹೋಲಿಸಿದ್ರು, ಹವಳಕ್ಕೆ ಹೋಲಿಸಿದ್ರು.
ಇನ್ನು ಸಂಗೀತ ಕೋಗಿಲೆಯಂತೆ ಹಾಡುತ್ತಾಳೆ. ಸಂಗೀತನ ಒಂದು ಗಾನವನ್ನು ಧ್ವನಿಯನ್ನು ಕೋಗಿಲೆಗೆ ಹೋಲಿಸಿದ್ರು. ಸಂಗೀತನ ಗಾನವನ್ನು ಕೋಗಿಲೆ ಹೋಲಿಸಿದ್ರು. ಇದಕ್ಕೆ ಏನಂತೇವೆ ನಾವು ಅಂತೆ ದಂತೆ ಏನು ಬರ್ತಾವೆ ಇವೆಲ್ಲ ಉಪಮಾ ಅಲಂಕಾರ. ಕೋಗಿಲೆಯಂತೆ, ಜಿಂಕೆಯಂತೆ, ಏನು ಮೇರಿ ಕೋಮ್ ಏನು ಸಿಡಿಲಿನಂತೆ ಬರುತ್ತಾಳೆ, ಈ ರೀತಿ. ಇನ್ನು ಯಮಕ ನೋಡ್ರಿ. ಸೊ ಅಗೇನ್ ಯಮಕನೂ ಇದರಲ್ಲಿ ಬರುತ್ತೆ ಫ್ರೆಂಡ್ಸ್. ಶಬ್ದಾಲಂಕಾರದಲ್ಲಿ 4 ಬರ್ತವೆ. ಒಂದನೇದು ಯಾವುದಪ್ಪ ಅಂದರೆ ಅನುಪ್ರಾಸ ಅಂತ ಬರುತ್ತೆ. ಎರಡನೇದು ಅನುಪ್ರಾಸದಲ್ಲಿ 2 ಬರ್ತವೆ, ನೃತ್ಯಾನುಪ್ರಾಸ, ಚೇಕಾನುಪ್ರಾಸ ಶಬ್ದಾಲಂಕಾರದಲ್ಲೇ. ಆಮೇಲೆ ಇನ್ನೊಂದು ಬರ್ತೈತಿ ಸಪ್ರೇಟಾಗಿ ಯಮಕ ಅಂತ ಬರ್ತದೆ. ಇವು 3 ಶಬ್ದಾಲಂಕಾರದಲ್ಲೇ ಬರ್ತವೆ. 4ನೇದು ಇನ್ನೊಂದು ಬರ್ತೈತಿ ಚಿತ್ರಕವಿತ್ವ ಅಂತೇಳಿ. ಓಕೆ, ನೆಕ್ಸ್ಟ್ ಹೋಗೋಣ. 21 ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ ಅಥವಾ ಸೂತ್ರವನ್ನು ರೂಪಿಸುವುದು ಇವು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳು ಆಗಿವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಅನುಗಮನ ಪದ್ಧತಿ. ಇಲ್ಲಿ ಏನಾಗುತ್ತೆ, ಮೊದಲು ಏನು ಮಾಡ್ತೇವೆ, ಉದಾಹರಣೆಗಳ ಸಂಗ್ರಹ ಮಾಡೋದು, ಆಮೇಲೆಲ್ಲ ಪರಿಶೀಲನೆ ಮಾಡಿ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ಒಂದು ಪಾಠವನ್ನು. ಬಟ್ ನಿಗಮನ ಪದ್ಧತಿಯಲ್ಲಿ ಏನಿರ್ತೈತೆ ಅಂದರೆ ಮೊದಲೆಲ್ಲ ಹೇಳ್ತೀವಿ, ಆಮೇಲೆ ಎಕ್ಸಾಂಪಲ್ ಕೊಡ್ತೇವೆ. ಎಕ್ಸಾಂಪಲ್ ಇಲ್ಲಿ ಲಾಸ್ಟಿಗೆ ಬರುತ್ತೆ, ಅನುಗಮನ ಪದ್ಧತಿಯಲ್ಲಿ ಎಕ್ಸಾಂಪಲ್ ಫಸ್ಟಿಗೆ ಬರುತ್ತೆ. ಎಕ್ಸಾಂಪಲ್ ಮುಖಾಂತರ ಪಾಠ ಬೋಧನೆ ಆದ ನಂತರ ಎಕ್ಸಾಂಪಲ್ಲು ನಿಗಮನ ಪದ್ಧತಿ. ಉಪನ್ಯಾಸ ಪದ್ಧತಿ ಅಂದರೆ ಲೆಕ್ಚರ್ ಮೆಥಡು. ಪಿ ಯು ಮತ್ತು ಡಿಗ್ರಿಯಲ್ಲಿ ಅಪ್ಲೈ ಆಗುತ್ತೆ ಭಾಳ ಒಂದು ಜನರಿಗೆ ಟೀಚ್ ಮಾಡುವಾಗ. ಕ್ರೀಡಾ ಪದ್ಧತಿ ಈಸ್ ನಾಟ್ ಅ ಪದ್ಧತಿ, ಇದೊಂದು ಪದ್ಧತಿ, ಅದನ್ನು ಎಕ್ಸ್ಟ್ರಾ ಹಾಕಿದ್ದಾರೆ ಇದನ್ನು. ಈ ನೆಕ್ಸ್ಟ್ 22 ನೋಡಿರಿ. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಇವು ಏನು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಧಾರ್ಮಿಕ ಮೌಲ್ಯಗಳಿವೆ, ವೈಯಕ್ತಿಕ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ಪ್ರಜಾಪ್ರಭುತ್ವ ಮೌಲ್ಯಗಳಿವೆ. ಸೊ ಇವು 3 ಏನು, ಭಾತೃತ್ವ ಮತ್ತು ಸಮಾನತೆ, ಪ್ರಜಾಪ್ರಭುತ್ವದ ಮೌಲ್ಯಗಳು. ಇದನ್ನು ಎಲ್ಲ ಸ್ಕೂಲ್ಗಳಲ್ಲಿ ಪೀಠಿಕೆ, ಸಂವಿಧಾನ ಪೀಠಿಕೆ ಏನು ಹೇಳ್ತಾರೆ ಅದರಲ್ಲಿ ಬರ್ತವೆ 3 ಪ್ರಜಾಪ್ರಭುತ್ವದ ಮೂಲ ಮೌಲ್ಯಗಳು ಇವು. ಓಕೆ, ನೆಕ್ಸ್ಟ್ ನೋಡಿರಿ 23ನೇದ್ದು. ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ ಮತ್ತು 9ನೇ ತರಗತಿಯಲ್ಲಿ ಬೆಡಗಿನ ತಾಣ ಜಯಪುರ ಹಾಗೂ 10ನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯ ಪಾಠಗಳನ್ನು ಬೋಧಿಸುತ್ತಾರೆ. ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದಾಗಿದೆ. ಯಾವ ವಿಧಾನ ಅದು? ಸೊ ಇಲ್ಲಿ ಆಪ್ಷನ್ ನಂಬರ್ 3 ಸುರುಳಿಯಾಕಾರದ ವಿಧಾನ. ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೇನು ಪ್ರವಾಸ ಕಥನಗಳ ಬಗ್ಗೆ ಲೋಕಲ್ ಟು ಅದರ್ ಸ್ಟೇಟ್ಸ್ ಟು ಫಾರಿನ್. ಸೊ ಈ ರೀತಿ ಸುರುಳಿ ಆಕಾರದ ಸ್ಟೆಪ್ಸ್ಗಳನ್ನು ಇಲ್ಲಿ ಯೂಸ್ ಮಾಡೋದ್ರಿಂದ ಇದು ಸುರುಳಿ ಆಕಾರದ ವಿಧಾನ. ಇನ್ನು 24 ನೋಡೋಣ. 2005ರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ. ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್. ಯಾವುದಪ್ಪ ಅಂದರೆ 1 ಮತ್ತು 2 ಕೂಡ ಸರಿಯಾಗಿವೆ. ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು, ಆಮೇಲೆ ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು. ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್ ಇಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ 25ನೇದು. ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದ್ರು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ತಾಯೇ ಬಾರ ಮೊಗವ ತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನಿಯ ತನುಜಾತೆ ಈ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನು ತಿಳಿಸುತ್ತದೆ. ಯಾವುದು? ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಸಮ್ಮಿಳಿತ ವಿಧಾನ ಅಂದರೆ ಭಾರತದ ಒಂದು ತನುಜಾತಿ ಆಗಿರುವಂಥ ಕರ್ನಾಟಕದ ಬಗ್ಗೆ ಇಲ್ಲಿ ಮಾಹಿತಿಯನ್ನು 2 ಸಮ್ಮಿಳನ ಮಾಡಿ ಪಾಠ ಬೋಧನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇನ್ನು 26 ನೋಡಿ. ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ನೋಡಿ, ವೆಸ್ಲರ್, ಸಫೀರ್, ಪ್ಲೇಟೋ, ದಂಡಿ ಅಂತ ಇದ್ದಾರೆ. ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಪ್ಲೇಟೋ ಈಸ್ ದ ರೈಟ್ ಆನ್ಸರ್. ಇನ್ನು 27 ನೋಡ್ರಿ. ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಯಾವ ಒಂದು ಉದ್ದೇಶ ಹೊಂದಿದೆ ಅಂತಂದರೆ ಆಪ್ಷನ್ ನಂಬರ್ 2 ಭಾಷಾ ಕೌಶಲ್ಯವನ್ನು ಭಾಷಿಕ ಉದ್ದೇಶಗಳನ್ನು ಬೆಳೆಸೋದಕ್ಕೆ ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ 28 ನೋಡೋಣ. ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಏನು? ಈಸಿ ಕ್ವಶನು. ಇಲ್ಲಿ ಆಪ್ಷನ್ ನಂಬರ್ 1 ಕೇಳುವಿಕೆ. ಭಾಳ ಏನು ಕಾಂಪ್ಲೆಕ್ಸ್ ಇಲ್ಲ. ಆಲಿಸುವಿಕೆ ಅಂದರೆ ಕೇಳುವಿಕೆ ಅಂತ ಅರ್ಥ. ನೆಕ್ಸ್ಟ್ 29 ನೋಡೋಣ. ನಾಡು ನುಡಿಯ ಪರಂಪರೆ
ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಏನನ್ನು ಸೂಚಿಸ್ತೈತೆ ಅಂದರೆ ಆಪ್ಷನ್ ನಂಬರ್ ಏನು ಉದ್ದೇಶ ಅಂದರೆ ಸಾಹಿತ್ಯಿಕ ಉದ್ದೇಶ. ಸೊ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿರಿ 30ನೇದು, ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯ ಪಠ್ಯಗೊಂಡ ಸಾಧನ ಯಾವುದು ಅಂದರೆ ಅದು ಬೇರೆ ಯಾವುದೂ ಅಲ್ಲ, ಪಠ್ಯ ಪುಸ್ತಕ. ಅದು ಪಠ್ಯ ಪುಸ್ತಕದಲ್ಲಿ ಏನಿರುತ್ತೆ, ಪಠ್ಯಕ್ರಮನೂ ಇರುತ್ತೆ, ಪಠ್ಯ ವಸ್ತುಗಳೂ ಅದರಲ್ಲಿ ಲರ್ನಿಂಗ್ ಔಟ್ಕಮ್ ಕೂಡ ಇರುತ್ತೆ. ಅಭ್ಯಾಸ ಪುಸ್ತಕ ಇದು ಸ್ವಲ್ಪ ಬೇರೆ ಆಗುತ್ತೆ. ಓಕೆ, ನಿರ್ದಿಷ್ಟವಾದ ಇದು ನೋಡಿರಿ, ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು ಪಠ್ಯಕ್ರಮ ಪುಸ್ತಕದ ಮೇಲೆ ನಾವು ಪಡ್ಕೋಬೋದು. ಅಭ್ಯಾಸ ಪುಸ್ತಕ ಇದು ಪೂರಕ ಅಧ್ಯಯನಕ್ಕೆ ಯೂಸ್ ಆಗುತ್ತೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್, TET 2024 ಕನ್ನಡ ಒಂದು ಭಾಷೆಯ ಕ್ವಶನ್ ಆನ್ಸರ್ಸ್ಗಳು. ಚಾನಲ್ಗೆ ಹೊಸಬರಾಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೇನೋ ಬೇಕಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್